ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಸಂಡೇ ವ್ಲಾಗು. ಬೆಳಿಗ್ಗೆನೇ ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗಳು ಹೊಟ್ಟೆ ಹಸಿತಿದೆ ಅಂತಿದ್ಲು, ಅದಕ್ಕೆ ಅವಳಿಗೆ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಸಾಂಬಾರು ಸ್ವಲ್ಪ ಇತ್ತು, ಅವಳು ಅದರಲ್ಲೇ ತಿನ್ಕೊಳ್ತೀನಿ ಅಂದ್ಲು, ಹಂಗಾಗಿ ಅವಳಿಗೆ ದೋಸೆ ಕೊಡ್ತಾಯಿದ್ದೀನಿ. ಹಾಗೆ ಈ ಕಡೆ ನಮಗೆ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಒಣಗಿದ ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ತೀನಿ. ಈ ಕಡೆ ದೋಸೆನೂ ಆಗಿದೆ. ನನ್ನ ಮಗಳಿಗೆ ತಿನ್ನೋಕ್ಕೆ ಕೊಟ್ಬಿಟ್ಟು ನಾನು ಚಟ್ನಿಗೆ ರೆಡಿ ಮಾಡ್ತೀನಿ. 4 ಒಣಗಿದ ಮೆಣಸಿನ್ಕಾಯಿ, ಒಂದು 2ರಿಂದ 3 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಚೂರು ಶುಂಠಿನ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ತೀನಿ. ಹಾಗೆ ಕಾಯಿ ತುರಿ, ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಕಾಯಿನ ತುರಿದು ಇಟ್ಟಿರ್ತೀನಿ. ಹಾಗೆ ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಒಂದು ಚೂರು ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ಚಟ್ನಿನೂ ರುಬ್ಕೊಂಡಿದ್ದೀನಿ. ಅದು ಒಗ್ಗರಣೆ ಮಾಡೋಕ್ಕೂ ಮುಂಚೆ ಸ್ವಲ್ಪ ಶೆಲ್ಫ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಚಟ್ನಿನ ಜಾರಿಂದ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಜಾರನ್ನ ತೊಳೆದಿದ್ದ ನೀರನ್ನು ನಾನು ಚಟ್ನಿಗೆ ಹಾಕ್ಕೊಳ್ತೀನಿ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ತೀನಿ. ಒಂದು ಒಗ್ಗರಣೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚಟ್ನಿಗೂ ಒಗ್ಗರಣೆ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದು ಸೈಡು ನನಗೆ ದೋಸೆಗೆ ಹಂಚಿಟ್ಕೊಂಡಿದ್ದೀನಿ. ಹಂಚು ಕಾಯೋಷ್ಟೊತ್ತಿಗೆ ಹಾಲು ಕೂಡ ಬಂದಿದೆ, ಹಾಲನ್ನು ಕಾಯಕ್ಕೆ ಇಟ್ಕೊಳ್ತೀನಿ. ಈ ಕಡೆ ಹಂಚು ಕಾಯ್ದಿದೆ, ದೋಸೆ ಹುಯ್ಕೊಳ್ತೀನಿ. ಈಗ ನನಗೂ ತಿಂಡಿ ರೆಡಿಯಾಗಿದೆ. ನಾನು ನಿನ್ನೆ ನೈಟು ಸ್ವಲ್ಪ ಮೊಸರನ್ನ ಹೆಪ್ಪಾಕಿದ್ದೆ, 2 ಬಾಕ್ಸಿಗೆ ಹಾಲು ಹಾಕಿಟ್ಬಿಟ್ಟು. ಈಗ ಚೆನ್ನಾಗಿ ಹೆಪ್ಪಾಗಿದೆ, ಅದನ್ನು ಎತ್ತಿ ಇವಾಗ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಈಗ ನೋಡಿ ತಿಂಡಿನೂ ರೆಡಿಯಾಗಿದೆ, ನಾನು ತಿಂಡಿ ತಿನ್ಕೊಳ್ತೀನಿ. ಹಾಗೆ ಹಾಲು ಕೂಡ ಕಾಯ್ದಿತ್ತು, ಕುದಿ ಬಂದಿದೆ ಹಾಲು. ನಾನು ಗ್ಯಾಸ್ ಆಫ್ ಮಾಡಿಕೊಂಡು ತಿಂಡಿ ಫಿನಿಷ್ ಮಾಡ್ಕೊಳ್ತೀನಿ. ಹಸ್ಬೆಂಡು ಚಿಕನ್ ತೊಗೊಬಂದಿದ್ರು, ಚಿಕನ್ನ ವಾಶ್ ಮಾಡ್ಕೋಬೇಕು. ನಾನು ಇದರಲ್ಲೇ ಸ್ವಲ್ಪ ಕಬಾಬಿಗೆ ಹಾಗೆ ಸ್ವಲ್ಪ ಸಾರಿಗೆ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಯಾಕೆಂದರೆ ನಮ್ಮನೇಲಿ ಸಾಂಬಾರಿಗೆ ಚಿಕನ್ ಪೀಸ್ ಜಾಸ್ತಿ ಹಾಕಿದರೆ ಪೀಸ್ ಖಾಲಿ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಕಬಾಬು ಮಾಡ್ಕೊಳ್ತಿದ್ದೀನಿ. ಕಬಾಬಿಗೆ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಮಸಾಲೆ ರೆಡಿ ಮಾಡ್ತಿದ್ದೀನಿ. ಒಂದು ಮೊಟ್ಟೆ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 2 ಸ್ಪೂನು ಕಾರ್ನ್ಫ್ಲೋರು, ಹಾಗೆ ನಾನು ಕಬಾಬ್ ಪುಡಿ ಸ್ಪರ್ಶ ಮಸಾಲ ತೊಗೊಂಡಿದ್ದೀನಿ 1 ಪ್ಯಾಕೆಟು, ಅದನ್ನು ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ವಾಶ್ ಮಾಡಿಟ್ಟಿದ್ದು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 kg ಅಷ್ಟು ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಇಡೋಣ. ಹಾಗೆ ಹೆಪ್ಪಾಕಿದ್ನಲ್ವ ಮೊಸರು, ನನ್ನ ಮಕ್ಕಳು ಮೊಸರು ಸಕ್ಕರೆ ಕೇಳಿದರು, ಅದಕ್ಕೆ ಅವರಿಗೂ ಸ್ವಲ್ಪ ತಿನ್ನೋದಕ್ಕೆ ಹಾಕ್ಕೊಡ್ತಿದ್ದೀನಿ. ಈಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಹಾಗೆ ಮಸಾಲೆ ರುಬ್ಬೋದಕ್ಕೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಏನೇನು ಹಾಕ್ಕೊಳ್ತಿದ್ದೀನಿ ಅಂದರೆ ಒಂದು 2 ಈರುಳ್ಳಿ ಮೀಡಿಯಮ್ ಸೈಜಿಂದು, ಹಾಗೆ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಫುಲ್ ಇಡೀ ಬೆಳ್ಳುಳ್ಳಿ,
ಅದನ್ನು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು. ಒಂದು ಅರ್ಧ ಇಂಚಷ್ಟು ಚಕ್ಕೆ, ಎರಡೇ 2 ಲವಂಗ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನುಣ್ಣಗಾಗಂಗೆ ರುಬ್ಕೋಬೇಕು. ಈಗ ಮಸಾಲೆನೂ ರುಬ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹೆಚ್ಚಿದಂತೆ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇದಕ್ಕೆ ನಾವು ವಾಶ್ ಮಾಡಿಟ್ಟಿದ್ವಲ್ವ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನು ಒಂದು 3/4 kg ಅಷ್ಟಿದೆ ಸಾಂಬಾರಿಗೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುವು ಕೊಟ್ಟು ಸ್ವಲ್ಪ ಚಿಕನ್ನಿಗೆ ಉಪ್ಪು ಹಾಕ್ಕೋಬೇಕು. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೆಥಿನೂ ಹಾಕ್ಕೊಳ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯೋದಕ್ಕೆ ಬಿಡೋಣ. ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಈಗ ನೋಡಿ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ನಾನು 1 ಪ್ಯಾಕೆಟು ಚಿಕನ್ ಮಸಾಲ ಹಾಕ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ತಿರುವು ಕೊಡೋಣ. ಈಗ ಇದಕ್ಕೆ ರುಬ್ಬಿಟ್ಟಿದ್ವಲ್ವ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ತಿರುವು ಕೊಡೋಣ. ತಿರುವು ಕೊಟ್ಟು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಡೋಣ. ಅದು ಮಸಾಲೆ ಎಲ್ಲ ಚೆನ್ನಾಗಿ ಚಿಕನಿಗೆ ಇಟ್ಕೊಳ್ಳುತ್ತೆ. ಹಾಗೆ ಇನ್ನೊಂದು ಸೈಡು ಜಾರಿಗೆ 2 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂಚೂರು ಖಾರದ ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ನಾನು. ಹಾಗೆ ಒಂದು 4ರಿಂದ 5 ಕಾಳು ಮೆಣಸು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ಮಸಾಲೆನೂ ರುಬ್ಕೊಂಡಿದ್ದೀನಿ. ಈ ಕಡೆ ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಏಕೆ ಅಂತಂದರೆ ಚಿಕನ್ನು ಪೀಸ್ ಪುಡಿ ಪುಡಿ ಆಗಬಾರ್ದು ಅಂತೇಳಿ. ಈಗ ತಿರುವು ಕೊಟ್ಟು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ನೀರು ಎಷ್ಟು ಬೇಕೋ, ನಾನು ಗಟ್ಟಿ ಎಷ್ಟು ಬೇಕು ನೋಡಿಕೊಂಡು ನಾನು ನೀರು ಹಾಕ್ಕೊಳ್ತೀನಿ. ರೈಸಿಗಾಗಿರೋದ್ರಿಂದ ಸ್ವಲ್ಪ ನೀರು ಹಾಗೆ ಮಾಡ್ಕೊಳ್ತೀನಿ, ತೀರಾ ಗಟ್ಟಿ ಮಾಡ್ಕೊಳ್ಳಲ್ಲ. ಹಾಗೆ ಸ್ವಲ್ಪ ಹೆಚ್ಚಿರ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುವು ಕೊಟ್ಟು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ತಿರುಗಿಸ್ಬಿಟ್ಟು ಮತ್ತೆ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುದಿಯಕ್ಕೆ ಬಿಡ್ತೀನಿ, ಹೈ ಫ್ಲೇಮಲ್ಲಿ ಇಡಬಾರ್ದು. ಹಾಗೆ ಇನ್ನೊಂದು ಸೈಡು ಕಬಾಬಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ. ಕಬಾಬು ಕೂಡ ಕಲಸಿಟ್ಟಿದ್ವಲ್ವ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಎಣ್ಣೆನೂ ಕಾಯ್ದಿದೆ. ನಾವು ಕಬಾಬನ್ನು ಒಂದೊಂದೇ ಹಾಕೋಣ ಎಣ್ಣೆಗೆ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಹಾಕಬೇಕು. ಫಸ್ಟೇ ಹಾಕಿದರೆ ಅದು ಎಣ್ಣೆನೆಲ್ಲ ಹೀರ್ಕೊಂಬಿಡುತ್ತೆ, ಮತ್ತು ಕಬಾಬು ಚೆನ್ನಾಗಾಗೋದಿಲ್ಲ. ಈಗ ನಿಧಾನಕ್ಕೆ ತಿರುಗಿಸ್ಕೊಡ್ತೀನಿ. ಅದೊಂದು ಅರ್ಧ ಭಾಗ ಬೆಂದಿದೆ ಅಂದಾಗ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಮೇಲ್ಗಡೆ ಮಾತ್ರ ಬೇಯುತ್ತೆ, ಒಳಗಡೆ ಬೇಯೋದಿಲ್ಲ. ಈಗ ನೋಡಿ ಚಿಕನ್ ಕಬಾಬು ಕೂಡ ಚೆನ್ನಾಗಿ ಬೆಂದಿದೆ. ಈಗ ತೆಕ್ಕೊಳ್ತೀನಿ. ಅಡುಗೆ ಕೂಡ ಆಗಿದೆ. ಮಕ್ಕಳಿಗೆ ಊಟ ಕೊಟ್ಟು ನಾನು ಊಟ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ.